ಏನಾದ್ರು ಮಾಡಿದ್ರೆ ಬೂತ್ ಲೆವೆಲ್ ಫಾರ್ಮ್ 7 ಡಿಲೀಷನ್ ನಿಮ್ ಡಿಲೀಟ್ ಮಾಡಿ ಅಂತ ನಿಮ್ಮ ಬೂತ್ ಅಲ್ಲಿ ಇರೋರು ಯಾರು ಕೊಡ್ಬೋದು, ನಿಮ್ ಇವರೇ ಕೊಡ್ಬೇಕಂತ. ಸೊ ಅವ್ರು ಕೊಡ್ತಾರೆ, ಅವಾಗ ನಾವು ವಿಚಾರಣೆ ಮಾಡ್ತೀವಿ. ಯಾರು ನಮ್ಮ ವಿಚಾರಣೆ ಮಾಡಿ ಅದನ್ನ ಅಂಗೀಕಾರ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕು. ಇದರಲ್ಲಿ ಪ್ರಾವಿಷನ್ ಇದ್ದು ಶಿಫ್ಟ್ ಮಾಡ್ಕೊಂಡು ವೋಟ್ ಮಾಡ್ಲಿಕ್ಕೆ ಈಗ ಅದ್ರ ಕಂಪ್ಲೇಂಟ್ ರೇಸ್ ಮಾಡಿದ್ರು ಅದೇ ನಿಲ್ಲುತ್ತೆ ಅಂತ ಅಲ್ಲ. ಅದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಿಮ್ ತೋರಿಸಿ ಆಧಾರ್ ವೋಟ್ ಅಡ್ರೆಸ್ ಚೇಂಜ್ ಆ ತರದ್ ಏನಿಲ್ಲ ತಾನೆ, ಜಸ್ಟ್ ಫಾರ್ ಫಾರ್ಮ್ ಏನು 6 ಫಾರ್ಮ್ 6 ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ, ಸಬ್ಮಿಟ್ ಮಾಡ್ಬೇಕು. ಈಗ ಆಧಾರದಲ್ಲಿ ಏನ್ ಚೇಂಜಸ್ ಇರಲ್ಲ ಆಗಲ್ಲ. ಅಲ್ಲ, ಇವಾಗ ತಮಿಳ್ನಾಡು ಆಧಾರ್ ಇಟ್ಕೊಂಡು ಇಲ್ಲಿ ವೋಟರ್ ಐಡಿ ಹಾಕಿದ್ರೆ ಕ್ವಶನ್ಸ್ ಕೇಳ್ತೀವಿ. ಬೇಸಿಕ್ ಡಾಕ್ಯುಮೆಂಟ್ ಆಫ್ ಇದಿರ್ಬೇಕಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ MLA ಎಲೆಕ್ಷನ್ ಗೆ ಅವ್ನಿಗೆ ಒಂದು ಟೈಮ್ ವೋಟ್ ಇರುತ್ತೆ, ಬೈ ಎಲೆಕ್ಷನ್ ಏನಿದ್ರೆ ಇನ್ನೊಂದು ಟೈಮ್ ಮಾಡ್ಬೋದು ಸರ್. ಈಗ ನಾನು ತಮಿಳ್ನಾಡು ವೋಟರ್ ಸರ್, ಅಲ್ಲಿ ವೋಟ್ ಹಾಕಿ ಬಂದ್ಬಿಡ್ತೀನಿ ಸಾಕು, ನನಗೆ ಅಲ್ಲಿ ಬೇಡ. ಈಗ ಇನ್ ಎಲೆಕ್ಷನ್ ಇನ್ 5 ವರ್ಷಕ್ಕೆ, ಇಲ್ಲಿ ಸೆಕೆಂಡ್ ಇನ್ 2 ವರ್ಷಕ್ಕೆ ಇರುತ್ತೆ. ನಾನು ಇಲ್ಲಿ ಬಂದ ಅಷ್ಟೊತ್ತಿಗೆ 2 ವರ್ಷದಲ್ಲಿ ವಾಸ ಆಗಿ ನಾನು ಇಲ್ಲೆಲ್ಲ ವೋಟರ್ ಐಡಿ ಮಾಡ್ಕೊಂಡ್ರೆ ಅಲ್ಲೂ ವೋಟ್ ಮಾಡ್ದಂಗೆ ಇಲ್ಲೂ ಮಾಡ್ದಂಗೆ ಆಗೋದಿಲ್ವಾ? ನೀವು ಅವಾಗ ಆ ಕಾಲದಲ್ಲಿ ಅಲ್ಲಿದ್ದು ಯುವರ್ ಆರ್ಡಿನರಿ ರೆಸಿಡೆಂಟ್ ಇನ್ ತಮಿಳ್ನಾಡು, ನಾವು ಯುವರ್ ಆರ್ಡಿನರಿ ರೆಸಿಡೆಂಟ್ ಇನ್ ಕರ್ನಾಟಕ. ಟೈಮ್ ಬೌಂಡ್ ಆ ತರದ್ ಏನಿಲ್ಲ. ಸುಪ್ರೀಂ ಕೋರ್ಟ್ ಡೆಫಿನಿಷನ್ ಆರ್ಡಿನರಿ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್ ತರದವು ಒಂದಷ್ಟಿಲ್ಲ. ಯಾಕಂದ್ರೆ ನಮ್ಮ ಬೆಂಗಳೂರು ಎಸ್ಪೆಷಲಿ ಬಾರ್ಡರ್, ಈ ಕಡೆ ಆಂಧ್ರ, ಈ ಕಡೆ ತಮಿಳ್ನಾಡು ಎರಡಕ್ಕೂ ಬಾರ್ಡರ್ ಇರೋದ್ರಿಂದಾಗಿ ಅಲ್ಲ ಡೆಫಿನಿಷನ್ ಇದೆ ಆರ್ಡಿನರಿ ರೆಸಿಡೆಂಟ್ ಅಂತ. ಚಾನ್ಸಸ್ ಇರುತ್ತೆ. ಇವಾಗ ಅವ್ನು 2 ಕಡೆ ಇಟ್ಕೊಳಕ್ ಆಗಲ್ಲ. ಇಟ್ಕೊಂಡ್ರೆ ನಮ್ದು ಸಾಫ್ಟ್ವೇರ್ ರನ್ ಆಗುತ್ತೆ, ಫೋಟೋ ಸಿಮಿಲರ್ ಎಂಟ್ರಿ, ಡೇಟಾ ಸಿಮಿಲರ್ ಎಂಟ್ರಿ. 2 ಕಡೆ ಇಟ್ಕೊಳ್ಳೋದಲ್ಲ ಸರ್, ಇಲ್ಲಿ ಬರ್ತಾನೆ. ಅಲ್ಲ, ಇಲ್ಲಿ ಬಂದು ಅವ್ನಿಗೆ ರೈಟ್ ಇದೆ, ಅವ್ನ ಏನಾದ್ರು ವೋಟ್ ಹಾಕ್ಬೇಕು, ಇಲ್ಲೇ ಇರ್ತೀನಿ 3-4 ತಿಂಗಳಿದ್ದೀನಿ, ವೋಟ್ ಇದ್ದೀನಿ ಅಂದ್ರೆ ಅವ್ನು ಡಾಕ್ಯುಮೆಂಟ್ಸ್ ಅಕ್ವೈರ್ ಮಾಡ್ತಾನೆ, ಇಲ್ಲಿದ್ದು ವೋಟ್ ಹಾಕ್ಬೋದು. ಆರ್ಡಿನರಿ ರೆಸಿಡೆಂಟ್ ಅಂತಿದೆ, ಆರ್ಡಿನರಿ ರೆಸಿಡೆಂಟ್ ಇದ್ರೆ ವೋಟ್ ಹಾಕ್ಬೋದು. ಈ ತರ ಭಾರತೀಯ ನಾಗರಿಕರು, ಇವಾಗ ನಾನು ನಾಗರಿಕತೆ ತಗೊಂಡಿರೋದು ಇಂಡಿಯಾಗೆ, ಸ್ಟೇಟಿಗೆ ನಾಗರಿಕತೆ ಇರಲ್ಲ. ವಿ ಡೋಂಟ್ ಹ್ಯಾವ್ ಅ ಸಿಟಿಜನ್ಶಿಪ್ ಬೈ ಸ್ಟೇಟ್, ವಿ ಹ್ಯಾವ್ ಸಿಟಿಜನ್ಶಿಪ್ ಬೈ ನೇಷನ್. ಓಕೆ, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಲೀಡರ್ಸ್ ಕೂಡ ಡೆಲ್ಲಿಯಲ್ಲಿ ಇದ್ರು, ಅವರು ವೋಟ್ ಹಾಕೋದು ಹೋಮ್ ಸ್ಟೇಟ್ ಹೋಗ್ಬಿಟ್ಟೆ. ತಾವು ನೋಡಿರ್ತೀರಾ. ಸೊ ಇಟ್ ಇಸ್ ದ ರೈಟ್ ಆಫ್ ದಿ ಎಲೆಕ್ಟರ್ ವೇರ್ ಹಿ ವಾಂಟ್ಸ್ ಟು ರಿಟೇನ್ ದಿ ಎಲೆಕ್ಷನ್ ಇಸ್ ಅ ವೋಟ್. ಕರ್ನಾಟಕ ಎಲೆಕ್ಷನ್ ಇದೆ, ರಾಮನಗರದಲ್ಲಿ ಆಗ್ತಾರೆ. ನೆಕ್ಸ್ಟ್ BBMP ಎಲೆಕ್ಷನ್ ಅನ್ನೋರು ವೋಟ್ ಮಾಡಿಸ್ಕೊಂಡು ಅಲ್ಲ ಆಗ್ತಾರೆ. ನೆಕ್ಸ್ಟ್ ಆಂಧ್ರದಲ್ಲಿ ಎಲೆಕ್ಷನ್ ಅನ್ನೋರು ಆಗ್ತಾರೆ. ಅಲ್ಲ, ಅದಕ್ಕೋಸ್ಕರನೇ ನಾವು ಫಾರಂ 6 ಹಾಕ್ದಾಗ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ, ಇಷ್ಟು ಜನ ಫಾರಂ ಹೆಸರನ್ನು ಇನ್ಕ್ಲೂಡ್ ಮಾಡಿ ಅಂತ ಹಾಕಿದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ಗೆ ಮೇಲ್ ಹೋಗುತ್ತೆ, ನಿಮ್ಗೆ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತೀವಿ. ಇನ್ಕ್ಲೂಡ್ ಮಾಡಕ್ ಮುಂಚೆ 7 ದಿನ ಟೈಮ್ ಕೊಡ್ತೀವಿ. ಅದ್ರಲ್ಲಿ ಪೊಲಿಟಿಕಲ್ ಪಾರ್ಟಿ ಸಬ್ಜೆಕ್ಟ್ ಮಾಡ್ಬೋದು. ಇವಾಗ ನಮ್ಗೆ ಇವರು ತಪ್ಪಿದೆ, ಇವ್ರದ್ದು ಬೇರೆ ಕಡೆ ಇರ್ಬೋದು, ಚೆಕ್ ಮಾಡಿ ಅಂತ. ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ಚೆಕ್ ಮಾಡ್ತೀವಿ. ಅಲ್ಲ, ಒಂದ್ ನಿಮಿಷ, ವೋಟರ್ ಐಡಿ ಆರ್ಡಿನರಿ ರೆಸಿಡೆಂಟ್ ಅಂತಿದೆ, ಅವನಲ್ಲಿ ಇದ್ದು ಅಲ್ಲಿ ಇರೋದಕ್ಕೆ ಪುರಾವೆ ಇದ್ರೆ, ಈಗ ಇಲ್ಲೆಲ್ಲೋ ಇದ್ದಾನೆ ಹೊರಗಡೆ ಗುಡಿಸ್ಲಾಕೊಂಡಿದ್ದಾರೆ, ಇದಾರೆ ಅವ್ರ ಪುರಾವೆ ಇದ್ರೆ, ಏನು ರೆಸಿಡೆನ್ಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕರ್ನಾಟಕದಿಂದ ತಗೊಂಡಿದ್ದಾನೆ, ಇಷ್ಟು ಡಾಕ್ಯುಮೆಂಟ್ಸ್ ಇಷ್ಟಿದ್ರೆ ನಾವು ಕೊಡ್ಲೇಬೇಕು. ದಟ್ ಇಸ್ ಇದ್ರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡ್ಬೇಕು. ಅಲ್ಲ, ಅಥವಾ ನಮ್ಗೆ ಸುಮೋಟೋ ನಮ್ಗೆ ಗೊತ್ತಾದ್ರೆ, ಆ ಪ್ರತಿ ಸತಿ ಹಂಗೆ ಅಡಿಷನ್ ಆಗ್ಬೇಕಾದ್ರೆ ನಾವು ಪ್ರತಿದಿನ SIR ಆಗ್ಬೇಕಾದ್ರೆ ಪ್ರತಿದಿನ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ಇಷ್ಟು ಜನ ಆಡ್ ಆಗ್ತಾ ಇದಾರೆ, ಇಷ್ಟು ಜನ ಅಬ್ಜೆಕ್ಷನ್ಸ್ ಬಂದಿದೆ ಅಂತ. ಬಟ್ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಕಳಿಸ್ತೀವಿ. ಇಫ್ ಯು ಹ್ಯಾವ್ ಅಬ್ಜೆಕ್ಷನ್ಸ್ ಯು ರೈಸ್ ಇಟ್. ದಿಸ್ ಇನ್ ಗುಡ್ ಫೇತ್. ಯಾರೊಬ್ರು ವೋಟ್ ಹಾಕ್ತಾ ಇದಾರೆ ಅಂದ್ರೆ, ವೋಟ್ ಹಾಕಕ್ ಸೇರಿಸ್ತಾ ಇದಾರೆ ಅಂದ್ರೆ, ಎಲೆಕ್ಷನ್ ಕಮಿಷನ್ ಲುಕ್ಸ್ ಇಟ್ ದಟ್ ಅವ್ರಿಗೆ ವೋಟ್ ಒಂದು ಹಕ್ಕು ಕೊಡ್ತಾ ಇದೆ. ಅದ್ರಲ್ಲಿ ಏನಾದ್ರು ಮಿಸ್ಯೂಸ್ ಮಾಡೋರಿದ್ರೆ ಮಿಸ್ಯೂಸ್ ಅದ್ರ ಪ್ರಕಾರ ಕ್ರಮ ತಗೊಂಡು. ಇಲ್ಲಿ ಎನ್ರೋಲ್ಮೆಂಟ್ ಫಾರ್ಮ್ ಅಲ್ಲಿ ಏನಾಗಿತ್ತು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ರಾಮನಗರದಲ್ಲಿ ಒಬ್ರು ಕೆಲಸ ಮಾಡ್ತಿರೋರು US ಅಲ್ಲ ಬಾಂಬೆಲಿ ಇರ್ತಾರೆ. ಸೊ ಈ ಫಾರ್ಮ್ ಸಬ್ಮಿಟ್ ಮಾಡಕ್ಕೆ ಅವ್ರು ಮತ್ತೆ ರಾಮನಗರಕ್ಕೆ ಬರ್ಬೇಕಾಗಿಲ್ಲ. ಇಲ್ಲಿ ಒಂದಿದೆ, ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್ ಅಂತ ಇದೆ, ಇದೊಂದು ಅಡಿಷನ್. ಸುಮ್ನೆ ತೊಂದರೆ ಯಾಕೆ ಅಂತ, ಇವಾಗ ಅವರೇ ಬಂದು ಸೈನ್ ಹಾಕು ಅಂದ್ರೆ ದಟ್ ಇಸ್ ಒನ್ ಪ್ರಾವಿಷನ್. ಅದು BLO ವೆರಿಫೈ ಮಾಡ್ತಾನೆ, ಏನೋ ಅವರೇನಾ ಫ್ಯಾಮಿಲಿ ಮೆಂಬರ್ ಏನು ಅಂತ, ಅದನ್ನು ವೆರಿಫೈ ಮಾಡ್ತಾರೆ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ಸ್ಕ್ರೂಟಿನಿ ಮಾಡಿ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ SOPs ಬಿಲ್ಡ್ ಮಾಡಿದೆ ಅಂದ್ರೆ, ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತರ ಎಲ್ಲೂ ಇಲ್ಲ. ನಾನ್ 3 ಕಡೆ ಹೋಗಿದ್ದೀನಿ ಅಬ್ಸರ್ವರ್ ಆಗಿ ಹೋಗ್ಬೇಕು ಅಂದ್ರೆ ಒಂದು ಎಲಿಜಿಬಿಲಿಟಿ ಇರುತ್ತೆ. ಸ್ಟೇಟ್ ಅಲ್ಲಿ ಒಂದು 20 ಜನ ಅಷ್ಟೇ ಹೋಗೋದು, IAS 23 ಜನ ಅಬ್ಸರ್ವರ್ ಆಗಿ. ಏನೋ ಅವ್ರ ಮೇಲೆ ಅಲಿಗೇಷನ್ಸ್ ಅಷ್ಟು ಸ್ಟ್ರಿಕ್ಟ್ ಇರೋರು ಅಷ್ಟೇ ಕಳ್ಸೋದು ಅಬ್ಸರ್ವರ್ ಆಗಿ. ನಾನು ಟಫಸ್ಟ್ ಡಿಸ್ಟ್ರಿಕ್ಟ್ಸ್ ಮಾಡಿದೀನಿ, ಮೊರೇನಾದಲ್ಲಿ, ಇಲ್ಲಿ ಮಧ್ಯಪ್ರದೇಶಲ್ಲಿ, ಇಲ್ಲಿ ರಾಜ್ಕುಮಾರ್ ಅವ್ರದ್ದು ಮೂವಿ ಇತ್ತಲ್ಲ ಸಿಪಾಯಿರಾವ್, ಚಂಬಲ್, ಆಮೇಲೆ ಗಯಾದಲ್ಲಿ ಇಂಡಿಯನ್ ಮಿನಿಸ್ಟರ್ ಇದಾರಲ್ಲ ಅಲ್ಲಿ ಅಬ್ಸರ್ವರ್ ಇದೆ. ರಾಜಸ್ಥಾನ ಹೋಗಿದ್ದೀನಿ. ನಮ್ಮಷ್ಟು ಸ್ಕ್ರೂಟಿನಿ ಇಷ್ಟು ಕರೆಕ್ಟ್ ಆಗಿ ಎಲ್ಲೂ ಮಾಡಲ್ಲ. US ಎಲ್ಲ ತುಂಬಾ ವೀಕ್ ಇದೆ ಸಿಸ್ಟಮ್ಸ್, ಸ್ಟೇಟ್ ವೈಸ್ ಎಲೆಕ್ಟ್ರಲ್ ರೋಲ್ಸ್ ಇದೆ. ನಮ್ಮಲ್ಲಿ ಹಂಗಿಲ್ಲ, ಎವ್ರಿಥಿಂಗ್ ಇಸ್ ಮೇಂಟೈನ್ ಬೈ ECI. ಸೊ ತಮ್ಮ ಸಹಕಾರ ಬೇಕು. ದಯವಿಟ್ಟು ಪೇಪರ್ ಅಲ್ಲಿ ಸ್ವಲ್ಪ ನಿಮ್ ತಮ್ಮ ಹಕ್ಕನ್ನ ಕಳ್ಕೋಬೇಡಿ. ನಮ್ದೇನ್ ಮೇನ್ ಪರ್ಪಸ್, ಯಾರೋ ಅವ್ರ ಹಕ್ಕನ್ನ ಕಳ್ಕೋಬಾರ್ದು.